ಇವ್ರಿಗೆ ಗ್ಯಾರಂಟಿನೂ ಬರ್ತಿಲ್ಲ, ಹಣನೂ ಬರ್ತಿಲ್ಲ. ಗ್ಯಾರಂಟಿ ಬರ್ತಿಲ್ವಾ? ಗ್ಯಾರಂಟಿ ಬರ್ತಾ ಇಲ್ವಾ? ಗ್ಯಾರಂಟಿ ಚಾಲೆಂಜ್ ಮಾಡ್ತೀನಿ, 3 ದಿನದಿಂದ ಬಂದಿಲ್ಲ, ಚಾಲೆಂಜ್ ಮಾಡ್ತೀನಿ. ಗ್ಯಾರಂಟಿ ನಿಲ್ಸಿದೆ ಮೋದಿ ಅವರು. ಹಸು ತಗೊಂಡಿದ್ದಾರೆ, ಫ್ಯಾನ್ಸಿ ಸ್ಟೋರ್ ಹಾಕೊಂಡಿದ್ದಾರೆ, ಹೆಣ್ಮಕ್ಳು ಎಷ್ಟು. ಸರ್ ಬಿಜೆಪಿ ಅವರು ಸತ್ಯವನ್ನ ಮರೆಮಾಚುವಂತ ಕೆಲಸನ ಮಾತುಗಳನ್ನ ಚೆನ್ನಾಗಿ 2.5 ವರ್ಷದಲ್ಲಿ 2 ವರ್ಷ 2 ತಿಂಗಳು ದುಡ್ಡು ತಗೊಂಡಿಲ್ಲ ಅಂದ್ರೆ ಅವ್ರು ಹೇಳತ್ತ ನಾವು ಕೇಳ್ತೀವಿಲ್ಲ ಅಂದ್ರೆ ಅವ್ರು. ಸರ್ ಈ ಬಿಜೆಪಿ ಮಹಿಳಾ ಮಣಿದು ಆಧಾರ್ ಕಾರ್ಡ್ ಕೊಟ್ರೆ ಇವಾಗಲೇ ಇಲ್ಲೇ ಪ್ರೂವ್ ಮಾಡ್ತೀನಿ. ಓಬಿಸಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷೆ ನಾನು ಬಿಜೆಪಿ ಕರ್ನಾಟಕಕ್ಕೆ. ದಲಿತರಿಗೆ, ಅಹಿಂದರಿಗೆ ನಾನೊಬ್ಬನೇ ನಾಯಕ, ಸರ್ವೋಚ್ಚ ನಾಯಕ ಅಂತ ಹೇಳ್ಕೊಂಡು ಓಡಾಡ್ತಿದಾರಲ್ಲ, ಏನೇನು ಮಾಡಿದ್ದಾರೆ? ಅಧಿಕಾರಕ್ಕೆ ಬಂದ್ಮೇಲೆ ಏನ್ ಮಾಡಿದ್ದಾರೆ? ಜಾತಿ ಸಮೀಕ್ಷೆ ಏನ್ ಮಾಡಿದ್ದಾರೆ? ಪಬ್ಲಿಕ್ ದುಡ್ಡಲ್ಲಿ ಕೋಟ್ಯಾಂತರ ರೂಪಾಯಿ ಸಮೀಕ್ಷೆ ಮಾಡಿಸಿ ಏನ್ ಮಾಡಿದ್ರು? ಅದನ್ನ ಯಾರ್ ದುಡ್ಡದು? ದಲಿತರಿಗೆ ಏನ್ ಮಾಡಿದ್ರು? ಓಬಿಸಿಗಳು ಏನ್ ಮಾಡಿದ್ರು? ಯಾರಿಗೂ ಏನು ಉದ್ಧಾರ ಮಾಡಿಲ್ಲ. ಇವತ್ತು ಯಾವ ನೈತಿಕತೆ ಮೇಲೆ ಮಾತಾಡ್ತಾರೆ ಇವರು? ಕಳೆದ 2.5 ವರ್ಷದಿಂದ ಒಂದೇ ಒಂದು ಸರಿಯಾದಂತ ಸರ್ಕಾರಿ ನೇಮಕಾತಿ ಆಗ್ತಾ ಇಲ್ಲ. ಇರೋದೇ 2% ಸರ್ಕಾರಿ ನೇಮಕಾತಿ. ಯಾವುದೇ ಈ ಸರ್ಕಾರದಲ್ಲಿ ನೇಮಕಾತಿ ಇಲ್ಲ. ಯಾಕಂದ್ರೆ ಅವರಿಗೆ ಸಂಬಳ ಕೊಡೋಕೆ ದುಡ್ಡಿಲ್ಲ. ಯಾವುದು ಆದೇಶನೇ ಆಗಿಲ್ಲ ಇದುವರೆಗೂ. ಇವತ್ತು ಯುವಕರಿಗೆ ಅನ್ಯಾಯ ಮಾಡಿದ್ದಾರೆ ಈ ಸರ್ಕಾರ ಅಂತ ಹೇಳ್ತೀನಿ. DCM ಅವ್ರು ಹೇಳಿದ್ರು ಡೆಲ್ಲಿಯಲ್ಲಿ ನಿಂತದ್ದು ಒಂದು 5-6 ಜನ ಕುತ್ಕೊಂಡು ಮಾತಾಡ್ದಂತ ವ್ಯಾಪಾರ ಅಂತ. ರಾಜ್ಯ ಸರ್ಕಾರವನ್ನು ವ್ಯಾಪಾರಕ್ಕೆ ಇಟ್ಟಿದ್ದಾರೆ ಸರ್ ಇವರದಲ್ಲಿ. ಸರ್ ಇವಾಗ ಅವರು ಯಾವ ರೀತಿ ಸುಳ್ಳು ಹೇಳ್ಬೇಕು ಅದನ್ನಲ್ಲಿ ಅವ್ರ ಹತ್ರ ಏನ್ ಕಲಿಬೇಕಂತೇನಿಲ್ಲ. ಅರ್ಥ ಆಯ್ತಾ? ಅವ್ರು ಏನಾದ್ರು ಸರಿ ಇದ್ದಿದ್ರೆ ಅವ್ರನ್ನ ಜನ ಅಂತೂ ಓಡಿಸಕ್ ಆಗ್ತಾ ಇರ್ಲಿಲ್ಲ. ಅವ್ರು ಸರಿ ಇಲ್ಲ ಅಂದಿದ್ದಕ್ಕೇನೆ ಜನ ಅವ್ರನ್ನ ಓಡಿಸಿರೋದು. ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳು. ವಿರೋಧ ಪಕ್ಷ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡಿ. ಫಸ್ಟ್ ನಿಮ್ ವಿರೋಧ ಪಕ್ಷ ನಾಯಕ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇ ನಮ್ಗೆ ಅಡ್ರೆಸ್ ಕೊಡಿ. 30 ಸೆಕೆಂಡ್ಸ್ ಬೇಕು, ದಯಮಾಡಿ ನೀವು ಕೊಡ್ಬೇಕು. 1 ನಿಮಿಷ. ಬಿಜೆಪಿ ಅವರು ಅವಾಗಿಂದ ಏನ್ ಬಾಯಿಗೆ ಬಂದಿದ್ದು ಮಾತಾಡ್ತಾ ಇದ್ದಾರೆ. 2018ರಲ್ಲಿ 17 ಜನರನ್ನ ಹೈಜಾಕ್ ಮಾಡಿ ಸರ್ಕಾರ ಮಾಡಿದ್ದು, ಕುದುರೆ ವ್ಯಾಪಾರ ಮಾಡಿದ್ದು ಅವರು. ನೀವಲ್ವಾ ಕುದುರೆ ವ್ಯಾಪಾರ ಮಾಡಿದ್ದು? ಈ ಕರ್ನಾಟಕದಲ್ಲಿ ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಹೇಳಿ, ಒಂದು ಅಭಿವೃದ್ಧಿ ಕಾರ್ಯ ಹೇಳಿ. ಅವರು ಮಾಡಿರುವಂತ ತಪ್ಪನ್ನ ಅವ್ರು ಯಾವತ್ತು ಸಮರ್ಥನೆ ಮಾಡ್ಕೊಂತಾರೆ. ಸರ್ ಎರಡೆರಡು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ. AAPಯಲ್ಲಿ ಒಬ್ರು ಕೇಳ್ತಾ ಇದ್ರು, ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು, ಪ್ರಾಥಮಿಕ ಚಿಕಿತ್ಸಾ ಕೇಂದ್ರದಲ್ಲಿ ಹೆರಿಗೆ ಮಾಡಲಿಲ್ಲ, ಅವ್ರು ಸತ್ತೋದ್ರು ಅಂತ. ಅವ್ರಿಗೆ ಕನಿಷ್ಠ ಜ್ಞಾನ ಇರಬೇಕು. ಪ್ರಾಥಮಿಕ ಚಿಕಿತ್ಸೆ ಕೇಂದ್ರದಲ್ಲಿ ಹೆರಿಗೆ ಮಾಡಲ್ಲ ಸರ್, ಅದು ಪ್ರಾಥಮಿಕ ಕೇಂದ್ರ. ಅವರಿಗೆ ಹೆರಿಗೆ ನೋವು ಬಂದಂತ ಕಾರಣದಲ್ಲಿ ಅಲ್ಲಿ ಆಂಬ್ಯುಲೆನ್ಸ್ ಅವೈಲೇಬಲ್ ಇಲ್ಲ ಅಂದಾಗ ಅವ್ರು ಸತ್ತಕ್ಕೆ ಅದು ಸರ್ಕಾರ ಜವಾಬ್ದಾರಿ ಅಲ್ಲ. ಆಯ್ತು, ಇದೆರಡು. ಮೆಕ್ಕೆಜೋಳದ ಬಗ್ಗೆ ಸರ್, ಮೆಕ್ಕೆಜೋಳದ ಬಗ್ಗೆ, ಹೆಸರು ಕಾಳು ಬಗ್ಗೆ ನೀವು ಹೇಳ್ತಾ ಇದ್ರಲ್ಲ, ರೈತ ವಿರೋಧಿ ಸರ್ಕಾರ, ಅವ್ರಿಗೆ ಬೆಂಬಲ ಬೆಲೆ ಕೊಡ್ತಾ ಇಲ್ಲ ಅಂತ. ಕೇಂದ್ರ ಸರ್ಕಾರ 2400 ರೂಪಾಯಿ ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಲೆಯನ್ನು ನಿಗದಿಪಡಿಸಿದಾಗ ಇಲ್ಲಿ ಖರೀದಿ ಬೆಲೆ ಕುಸಿದಾಗ ಅದಕ್ಕೆ ಪೂರಕವಾದಂತ ಬೆಲೆನ ಇಚ್ಛಾಶಕ್ತಿ ಯಾರು ಕೊಡಬೇಕು? ಕೇಂದ್ರ ಸರ್ಕಾರ ಕೊಡಬೇಕು. ಅದೇ ಹೆಸರು ಕಾಳು 8700 ರೂಪಾಯಿ ಬೆಂಬಲ ಬೆಲೆ ಇದ್ದಾಗ 5400 ರೂಪಾಯಿ ಕುಸಿದಾಗ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡಬೇಕು. ಎಲ್ಲ ಈಗ ಏನ್ ಹೇಳ್ತಾರಲ್ಲ, ಮೊಸರು ತಿಂದಿ ಮೇಕೆ ಬಾಯಿಗೆ ತಿರುತ್ತಾರಲ್ಲ, ಈ ತರ ಕೆಲಸಗಳನ್ನ ಬಿಜೆಪಿ ಅವಧಿಯಿಂದ ಮಾಡ್ತಾ ಇದ್ರೆ ಅದನ್ನೇ ಮಾಡ್ಕೊಂಡ್ ಬರ್ತಾ ಇರೋದು ಅವರು. ಅಭಿವೃದ್ಧಿ ಮಾಡಿಲ್ಲ ಅಂತಾರಲ್ವಾ? ಕೊರೋನಾ ಟೈಮಲ್ಲಿ ತುಂಬಾ ಏಟ್ ತಿಂದಿದೆ ಜನಗಳಿಗೂ. ಎಷ್ಟೊಂದು ಜನ ಕೆಲಸ ಕಳ್ಕೊಂಡು, ಯೂತ್ಗಳು ಕೆಲಸ ಕಳ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಅಭಿವೃದ್ಧಿ ನಿಲ್ಸಿ. ನಮ್ಮ DCM ಅವರು, ನಮ್ಮ CM ಅವರು ಅಭಿವೃದ್ಧಿ ನಿಲ್ಸಿ. ಇದು ಗ್ಯಾರಂಟಿಗಳು ಏನು ಕೊಡ್ತಾ ಇದಾರಲ್ವಾ, ನುಡಿದಂತೆ ನಡೀತಾ ಇದ್ದಾರೆ. ಏನ್ 2000 ಕೊಡ್ತಾರೆ ಅಂತ ಹೇಳಿದಿರಲ್ಲ, 2000 ಆಗ್ತಾ ಇದಾರೆ ಅಕೌಂಟ್ಗೆ. ಮತ್ತೆ ಶಕ್ತಿ, ಅದು ಬಸ್ಸಲ್ಲಿ ಎಲ್ಲರೂ ಫ್ರೀ ಓಡಾಡ್ತಾ ಇದಾರೆ, ಎಲ್ಲ ಹೆಣ್ಮಕ್ಳು ಓಡಾಡ್ತಾ ಇದಾರಲ್ವಾ. ಮತ್ತೆ ಗೃಹ ಜ್ಯೋತಿ 200 ಯೂನಿಟ್ಸ್ ಫ್ರೀ ಕೊಡ್ತಾ ಇದ್ದಾರೆ. ಮತ್ತೆ ಯುವ ನಿಧಿಗೆ 1500 ಮತ್ತೆ 3000 ಫ್ರೀ ಕೊಡ್ತಾರೆ. ಇದೆಲ್ಲ ಮಾಡ್ತಾ ಇದಾರಲ್ವಾ. ಮತ್ತೆ ಕೃಷಿಗೂ ಯೋಜನೆ ಕೊಟ್ಟಿದ್ದಾರಲ್ವಾ, ಅದು ಮಾಡ್ತಾ ಇದಾರೆ. ಇದೆಲ್ಲ ಮಾಡ್ಬೇಕಾದ್ರೆ ಡೆವಲಪ್ಮೆಂಟ್ ಫಸ್ಟ್ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ಕೊರೋನಾ ಇಂದ ಸರ್ ಡೆವಲಪ್ಮೆಂಟ್ ಸ್ಟಾಪ್ ಮಾಡ್ಬೇಕಂತ ಹೇಳಿದ್ರೆ ಗ್ಯಾರಂಟಿ ಹೆಸರಲ್ಲಿ ಡೆವಲಪ್ಮೆಂಟ್ ನಿಲ್ಸಿದೀರಾ? ಅವ್ರು ಹೇಳ್ತಾರೆ ನಿಮ್ಮ ಕುರ್ಚಿ ಕದನ ಅಭಿವೃದ್ಧಿ ಆಗ್ತಿಲ್ಲ, ಗ್ಯಾರಂಟಿ ಕೂಡ ಸರಿಯಾಗಿ ಬರ್ತಿಲ್ಲ ಅಂತ ಅವರು ಆರೋಪವನ್ನು ಮಾಡ್ತಾರೆ. ಒಂದೇ ಒಂದು ಯೋಜನೆ ಹೇಳಿ ಅಂತ ಅವ್ರು ಹೇಳಿದ್ರು. ನಾನು 2 ಹೇಳ್ತೀನಿ ಉದಾಹರಣೆಯನ್ನು. ರಾಜ್ಯ ಬೆಂಗಳೂರಲ್ಲೇ ಹೇಳ್ತೀನಿ ರೀ, ಟನಲ್ ರೋಡ್ ಮಾಡ್ತೀವಿ ಅಂತ ಹೋಗ್ತೀವಿ, ಓಡ್ ಬಂದ್ಬಿಡ್ತಾರೆ ಅವ್ರು MP ಒಬ್ರು ಮಣ್ಣಾಕೋದಕ್ಕೆ, ಕಲ್ಲಾಕೋದಕ್ಕೆ, ಮಣ್ಣಾಕೋದಕ್ಕೆ. ಸರಿ ಆಯ್ತು, ಒಂದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ನೀವು ಬಿಡ್ತಾ ಇದ್ದೀರಾ? ನಮ್ಗೆ ಬೆಂಗಳೂರಿಂದ ಮೆಟ್ರೋ ತಗೊಂಡು ಹೋಗ್ತೀವಿ ತುಮಕೂರಿಗೆ ಅಂತೀವಿ, ಬಿಡ್ತಾ ಇದ್ದೀರಾ? ಬಂದು ವಿರೋಧ ಮಾಡ್ತಾ ಇದ್ದೀರಾ? ರೇವಡಿಗಳನ್ನ ವಿರೋಧ ಮಾಡಿದಂತ ಅದೇ ಮೋದಿ ಮಹಾರಾಷ್ಟ್ರ, ಡೆಲ್ಲಿ, ಈಗ ಬಿಹಾರದಲ್ಲಿ 10,000 ಕೊಟ್ಬಿಟ್ಟು ಓಟನ್ನ ಪಡೆದಿದ್ದೀರಾ? ನಿಮ್ಗೆ ಏನಾದ್ರೂ ನೈತಿಕತೆ ಇದೆಯಾ? ಒಂದು ಓಟ್ ಚೋರಿ ಮಾಡೋದು ಒಂದು ಭಾಗ ಆದ್ರೆ, ಸಾಮ ದಾಮ ಭೇದ ದಂಡ ಎಲ್ಲಾ ಅಸ್ತ್ರಗಳನ್ನು ಪ್ರಯೋಗ ಮಾಡಿ ಕಡೆಗೆ 10,000 ಜನರಿಗೆ ಕೊಟ್ಟು ಅದನ್ನು ಕೂಡ ಬ್ಲಾಕ್ ಮೇಲ್ ಮಾಡಿ ನೀವು ಓಟ್ ಹಾಕದೆ ಹೋದ್ರೆ 10,000 ವಾಪಸ್ ಪಡಿತೀವಿ ಅಂತ ಬಿಹಾರ ಜನರಿಗೆ
ದ್ರೋಹವನ್ನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಓಟನ್ನ ಪಡೆದಂತ ಬಿಹಾರಿ ದ್ರೋಹ ಮಾಡಿದಂತ ಬಿಹಾರಿಗೆ ದ್ರೋಹ ಮಾಡಿದಂತ ಈ ಜನ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಎಷ್ಟೇ ಅಭಿವೃದ್ಧಿ ಬೇಕು ನಿಮ್ಗೆ? ಒಂದು ಅಭಿವೃದ್ಧಿ ಕೆಲಸನಲ್ಲ, 100 ಅಭಿವೃದ್ಧಿ ಕೆಲಸ ನಾನು ಹೇಳ್ತೀನಿ ನಿಮ್ಗೆ, 100 ಹೇಳ್ತೀನಿ. ಒಂದನ್ನ ಮಾಡಕ್ ಬಿಡಲ್ಲ. ಒಂದು ಅಭಿವೃದ್ಧಿ ಕೆಲಸ ಅಂದ್ರೆ ಓಡ ಬರ್ತಾರೆ ವಿರೋಧ ಮಾಡೋದಕ್ಕೆ. ಬಿಡ್ತಾರ ಇವ್ರು ನಮ್ಗೆ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ? ಬಿಡ್ತಾರ? ಕೇಳಿ ಅವರು ಅಭಿವೃದ್ಧಿ ಮಾಡಕ್ ಬಿಜೆಪಿ ಬಿಡ್ತಾ ಇಲ್ವಾ ಕಾಂಗ್ರೆಸ್ ಅವ್ರಿಗೆ? ನಾನೊಂದು ಕಾಂಗ್ರೆಸ್ ಹೇಳಕ್ ಇಷ್ಟಪಡ್ತೀನಿ. ಟನಲ್ ರೋಡ್ ಮಾಡ್ತೀನಿ ಅಂತ ಹೇಳ್ತೀರಾ. ನಿಮ್ ಯೋಗ್ಯತೆಗೆ ರೋಡ್ ಬಿಟ್ರೆ ಫಸ್ಟ್ ಗುಂಡಿ ರೋಡ್ ನೋಡಿ ನಿಮ್ ಯೋಗ್ಯತೆಗೆ ಅಂತೀವ್ರೆ. ಬನ್ನಿ ನೋಡೋಣ ಯಾವ ರೋಡು ನಿಮ್ಮ ಯೋಗ್ಯತೆಗೆ ರೋಡ್ ನೋಡಿ ಅಂತ, ನಿಮ್ಮ ಯೋಗ್ಯತೆಗೆ ರೋಡ್ ನೋಡಿ ಅಂತ. ಸರ್, ನಮ್ ಯೋಗ್ಯತೆಗೆ ನಾವು ಬಿಜೆಪಿ ಸರ್ಕಾರದಲ್ಲಿ ಮಾಡಿದಂತ 20,000 ಕೋಟಿ ಹಗರಣನ ನಾವು ಅದನ್ನ ಮುಚ್ಚಾಕ್ತಿದ್ದೀರಾ? ಸರಿ ಮಾಡ್ತಾ ಇದೀವಿ. ಅವಧಿಗೆ ಮುನ್ನ ಟೆಂಡರ್ ಕರೆದಿ 20,000 ಕೋಟಿ ಟಾರ್ಗಳನ್ನ ಹಾಕಿ ಇವತ್ತು ಬೆಂಗಳೂರ ರೋಡ್ಗಳನ್ನ ಹದಗೆಸಿ ಮಾಡಿರೋದು ಇಂಥ ಬಿಜೆಪಿ ಸರ್ಕಾರ. ಚಿನ್ನದ ರೋಡ್ ಮಾಡ್ತೀರಾ? ಚಿನ್ನದ ರೋಡ್ ಅಲ್ಲ, ಜನ ನಡೆಯುವಂತ ರೋಡ್ನೇ ಮಾಡ್ತೀವಿ. ಹೈಕೋರ್ಟ್ ಕ್ಯಾಕರ್ ತೂಗುದ್ರಲ್ಲ ಗುಂಡಿಗಳ ಬಗ್ಗೆ, ಅವತ್ತು ಎಲ್ಲೋಗಿದ್ರಿ ಸ್ವಾಮಿ ನೀವು? ನಿಮ್ದು ಗುಂಡಿಗಳೇ, ನಿಮ್ದು ಇವತ್ತು ನಾವು ಅದನ್ನ ಸರಿಪಡಿಸ್ಕೊಂಡ್ ಬಂದಿದೀವಿ. ಸರ್, ಈಗ ಬರೀ ಆಪಾದನೆ ಮಾಡ್ಕೊಂಡೆ 2.5 ವರ್ಷ ಕಳೆದಿದ್ದಾರೆ. ವಿರೋಧ ಪಕ್ಷದ ನಾಯಕ ಮಾಡಕ್ಕೆ ಆಗದೆ 1 ವರ್ಷ ಅಧಿವೇಶನ ನಡೆದ ಮೇಲೆ ಇವರು ಅನೌನ್ಸ್ ಮಾಡಿದ್ರು. ಯಾರು ಸರ್ ಪಾಪ ನೀವು ನಿಮ್ ನೋಡ್ರಿ ಬೇಜಾರಾಗ್ತಿದೆ ರೈತರ ಪರಿಸ್ಥಿತಿ ನೋಡಿ. ಹೌದು ಸರ್, ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ 2 ತಿಂಗಳು ಸಬ್ಸಿಡಿ ಹಾಲ್ದು 4 ರೂಪಾಯಿ ಸರ್, 2 ತಿಂಗಳು ಸಬ್ಸಿಡಿ ಅಮೌಂಟು ನಮ್ಗೆ ಕೊಟ್ಟಿಲ್ಲ. ಇವತ್ತು ರೈತರ ಹತ್ರ ಸರ್ಕಾರ ಸಾಲ ಇದೆ, ಮಾನ ಮರ್ಯಾದಿಲ್ಲ ಸರ್ ಸರ್ಕಾರಕ್ಕೆ. ಅದೇ ರೀತಿಯಾಗಿ ಒಂದು 2 ರೂಪಾಯಿ 4 ರೂಪಾಯಿ ರೈಸ್ ಮಾಡಿ ಅಂದ್ರೆ ರೈಸ್ ಮಾಡೋಕ್ಕಾಗಲ್ಲ. ಅವ್ರು ಅಭಿವೃದ್ಧಿ ಮಾಡ್ಲಿಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳಿದೆ. ಟನಲ್ ರಸ್ತೆ ಮಾಡಕ್ ಹೋದ್ವಿ, ಬಿಡ್ತಾ ಇಲ್ಲ. ಮೆಟ್ರೋ ಮಾಡಕ್ ಹೋಗಿ ಬಿಡ್ತಾ ಇಲ್ವಾ? ರಾಜ್ಯಕ್ಕೆ ಬರಬೇಕಾಗಿದ್ದಂಥ ತೆರಿಗೆ ಹಣವನ್ನು ಕೊಡ್ತಿಲ್ಲ. ನಾವು ಕುರ್ಚಿ ಕದನ ಇತ್ತು, ನಾವು ಬಗೆಹರಿಸ್ಕೊಂಡಿದ್ದೀವಿ. ನಿಮ್ಮ ಥರ ನಾವು ರೆಸಾರ್ಟ್ ಪಾಲಿಟಿಕ್ಸ್ ಮಾಡಿಲ್ಲ, ಅಂದರೆ MLAಗಳನ್ನು ಖರೀದಿ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಅವರು ಈಗ 2.5 ವರ್ಷದಿಂದ ಎಷ್ಟು ಸಾಧ್ಯನೋ ಅಷ್ಟು ಲೂಟಿ ಮಾಡಿದ್ರು. ಇನ್ನು ಮುಂದೆ ಬರೋ ದಿನಗಳಲ್ಲಿ ಕಾಂಗ್ರೆಸ್ ಅನ್ನು ನಾಪತ್ತೆ ಆಗುತ್ತೆ ಅನ್ನೋದೊಂದು ಆಲೋಚನೆ ಇದೆ ಸರ್ ಅವ್ರಿಗೆ. ಹೌದಾ? ನಿಮ್ಮ ಪಾರ್ಟಿ ನಾಪತ್ತೆ ಆಗುತ್ತಾ? ಸರ್, ನಾನು ಲಾಸ್ಟ್ ವೀಕ್ ಹೇಳಿದೀನಿ, 28ಕ್ಕೂ ಬಿಜೆಪಿ ಬರಲ್ಲ, 33ಕ್ಕೂ ಬಿಜೆಪಿ ಬರಲ್ಲ. ಅವರು ಬರೀ ಬಾಯಿ ಒಂದು ಆಲೋಚನೆ ಇಟ್ಕೊಂಡು ಏನಾಗುತ್ತೆ ಅಂದ್ರೆ, ಈಗ ನೋಡಿ ಸರ್, ಮುಖ್ಯಮಂತ್ರಿಗಳು ಹೇಳಿರುವಂತ ಮಾತನ್ನು ಅಧಿಕಾರಿಗಳೇ ಕೇಳ್ತಾ ಇಲ್ಲ. ಎಷ್ಟು ಸತಿ ಗೈಡ್ಲೈನು ಸರ್, ಎಷ್ಟು ಸತಿ ಅನುದಾನಗಳು ಬಿಡಿ ಸರ್. ಅಂದ್ರೆ ಈ ಸರ್ಕಾರದಲ್ಲಿ ಈ ಕುರ್ಚಿ ಕದನ, ಕುರ್ಚಿ ಕಿತ್ತಾಟದಿಂದ ಅಧಿಕಾರಿಗಳನ್ನ ಮಾತು ಕೇಳ್ತಾ ಇಲ್ವಾ? ಸರ್ಕಾರದ ಮಾತು ಕೇಳ್ತಾ ಇಲ್ವಾ ಸರ್? ನೋಡಿ, ಕಾಂಗ್ರೆಸ್ ಅವರು ಡೆವಲಪ್ಮೆಂಟ್ ಬಗ್ಗೆ ಹೇಳ್ತಾರಲ್ಲ, ಈ 2.5 ವರ್ಷದಲ್ಲಿ ಕಾಂಗ್ರೆಸ್ ಎಷ್ಟು ಹೊಸ ಪ್ರಾಜೆಕ್ಟ್ಗಳಿಗೆ ಶಂಕುಸ್ಥಾಪನೆ ಮಾಡಿದ್ದಾರೆ. ಎಲ್ಲದಕ್ಕೂ ಬಾಯಿ ಹಾಕೊಂಡು ಬರ್ತಾರಲ್ಲ. ITBT ಮಿನಿಸ್ಟರ್, RDPR ಮಿನಿಸ್ಟರ್ ಅಂತ ಯಾರು ಪ್ರಿಯಾಂಕ್ ಖರ್ಗೆ ಹೇಳ್ಕೊಂಡು ಬರ್ತಾರಲ್ಲ, ಅವ್ರದ್ದೇ ಆದ ಕ್ಷೇತ್ರ ಆಯ್ತಾ. ಗುಲ್ಬರ್ಗ ಅಲ್ಲಿ ಪ್ಯಾರಾಮೀಟರ್ಸ್ ತೊಗೊಂಡ್ರೆ ಎಲ್ಲ ಚಿತ್ತಾಪುರ ಎಲ್ಲದರಲ್ಲೂ ಹಿಂದೆ ಉಳಿದಿದೆ. ಚಿತ್ತಾಪುರ ಎಜುಕೇಷನಲ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರಲ್ ಆಗಿರ್ಬೋದು, ಡೆವಲಪ್ಮೆಂಟಲ್ಲಿ ಆಗಿರ್ಬೋದು. ನಿಮ್ಮ ಪ್ರಿಯಾಂಕ್ ಖರ್ಗೆ ಅವ್ರ ಬಗ್ಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. 171 ಅನೌನ್ಸ್ ಮಾಡಿ ಡೆವಲಪ್ ಮಾಡ್ತಾ ಇದೀವಿ, ಸಮಗ್ರವಾಗಿ ಡೆವಲಪ್ ಮಾಡ್ತಾ ಇದೀವಿ. ಅದಕ್ಕೂ ಬಿಡಲ್ಲ. ನಮ್ಮ MLAನ ಕರ್ಕೊಂಡೋಗಿ MP ಚುನಾವಣೆ ನಿಲ್ಸ್ಕೊಂಡ್ರು. ಅಲ್ಲೂ ಸರ್, ಈಗ ಈ ಸರ್ಕಾರ ಬಂದಾಗ್ಲಿಂದ ರೈತರ ಕಡೆ ಅಂತ ತಲೆನೂ ಹಾಕಲಿಲ್ಲ. ಯಾಕೆಂದ್ರೆ ಮೋದಿ ಅವ್ರು ಕೊಟ್ಟಂತ 380 ಕೋಟಿ ಕೊಡೋಕೆ ಇವ್ರಿಗೆ ಟೈಮ್ ಇಲ್ಲ. ಕುರ್ಚಿ ಕಾಲದಿಂದ ಎಲ್ಲ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ. ವಿಶ್ವದ ಪೇಪರ್ ಅಲ್ಲಿ ನೀವು ಏನು ಉತ್ತರ ಪ್ರದೇಶ ಗಡಿಯಲ್ಲಿ ವರ್ಷಾನ್ಗಟ್ಲೆ ರೈತರು ಪ್ರತಿಭಟನೆ ಮಾಡಿದಾಗ ಯಾವ ರೀತಿ ನೀವು ಗೌರವ ಕೊಟ್ರಿ? ಅದನ್ನ ಸರ್, ಡೆಲ್ಲಿಲಿ ಲಕ್ಷಾಂತರ ಜನ ರೈತರು ಪ್ರತಿಭಟನೆ ಮಾಡಿದಾಗ ಇದೇ ಸರ್ಕಾರ ಅವ್ರ ಟ್ರ್ಯಾಕ್ಟರ್ಗೆ ಪಂಚರ್ IT ಮಿನಿಸ್ಟರ್ ಬಗ್ಗೆ ಮಾತಾಡ್ತಿರಲ್ಲ ನೀವು. ಗುಲ್ಬರ್ಗದಲ್ಲಿ 2025ರ PUC ಅಲ್ಲಿ ಎಷ್ಟು ಶಾಲೆಗಳು 0, 22 ಶಾಲೆಯಲ್ಲಿ 0 ಫಲಿತಾಂಶ, SLC ಯಲ್ಲಿ 42% ಫಲಿತಾಂಶ. ಒಂದು ದಿನ ಆದ್ರೂ ಪ್ರಿಯಾಂಕಾ ಖರ್ಗೆ ಅವರು